ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಖಾಕಿ ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗದ ಹಿರಿಯೂರು ಬಳಿ ದೇವರಾಜೇಗೌಡ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತ ಲೈಂಗಿಕ ಕಿರುಕುಳ ಕೇಸ್ನ ಸಂಬಂಧಪಟ್ಟಂತೆ ಈಗ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ಇನ್ನು ಏಪ್ರಿಲ್ 1ರಂದು ಹೊಳೆನರಸೀಪುರದಲ್ಲಿ ಸಂತ್ರಸ್ತೆಯಿಂದ ದೂರು ದಾಖಲಾಗಿತ್ತು. ಈ ಸಂತ್ರಸ್ತೆ ದೂರು ದಾಖಲು ಮಾಡೋಕ್ಕಿಂತ ಮೊದಲೇ ಮಾರ್ಚ್ 29ಕ್ಕೆ ದೇವರಾಜೇಗೌಡ ಕೂಡ ದೂರು ದಾಖಲು ಮಾಡಿದ್ರು. ಅವರು ಹನಿ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು ಹೆಬ್ಬಾಳ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ದೇವರಾಜೇಗೌಡ. ಇನ್ನು ಸಂತ್ರಸ್ತೆ ದೂರಿನ ಮೇರೆಗೆ ದೇವರಾಜೇಗೌಡಗಾಗಿ ಹುಡುಕಾಟ ನಡೆದಿತ್ತು. ಹಾಸನದಿಂದ ಪೊಲೀಸರು ಬರ್ತಾ ಇದ್ದಂತೆ ದೇವರಾಜೇಗೌಡರು ನಾಪತ್ತೆಯಾಗಿದ್ದ. 2 ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಹೋಗ್ತಾ ಇದ್ದ ದೇವರಾಜೇಗೌಡ. ಈಗಾಗಲೇ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಿಜೆಪಿ ಮುಖಂಡ ಹಾಗೇನೆ ವಕೀಲನೂ ಆಗಿರುವಂತಹ ದೇವರಾಜೇಗೌಡ ಪೊಲೀಸರ ವಶಕ್ಕೆ ಪಡೆಯಲಾಗಿರುವಂಥದ್ದು. ಈತ ಕೂಡ ದೂರು ದಾಖಲು ಮಾಡಿದ್ದ, ಸಂತ್ರಸ್ತೆ ಕೂಡ ದೂರು ದಾಖಲು ಮಾಡಿದ್ರು. ಸಂತ್ರಸ್ತೆ ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೆ ಈತ ಕೂಡ ದೂರು ದಾಖಲು ಮಾಡಿದ್ದ. ಹನಿ ಟ್ರ್ಯಾಪ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಬಿಟ್ಟು ದೂರು ದಾಖಲು ಮಾಡಿದ್ದ. ಅದಾದ ಬಳಿಕ ಸಂತ್ರಸ್ತೆ ದೂರು ದಾಖಲು ಮಾಡಿದ್ರು. ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಈಗ ದೇವರಾಜೇಗೌಡರನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. ಮತ್ತೊಂದು ಕಡೆ ಈತನಿಗಾಗಿ ಹುಡುಕಾಟ ನಡೆದಂಥ ಸಂದರ್ಭದಲ್ಲಿ, ಈತನಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಆತನ 2 ಫೋನ್ ನಂಬರ್ಗಳು ಕೂಡ ಸ್ವಿಚ್ ಆಫ್ ಆಗಿತ್ತು. ಅದಾದ ಬಳಿಕ ಆತ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಕೃಷ್ಣಮೂರ್ತಿ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ, ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂತಾರೆ. ಸೊ ಏಕಾಏಕಿಯಾಗಿ ಈಗ ಲಾಕ್ ಆಗಿದ್ದಾರೆ. ಸೊ ಏನೆಲ್ಲ ವಿಚಾರಣೆಗಳಾಗಬಹುದು ಈಗ ಸದ್ಯಕ್ಕೆ? ಖಂಡಿತವಾಗಿ ಚೇತನ್, ಈ ಒಂದು ಏನು ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾಗಿರ್ತಕ್ಕಂತಹ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಒಂದು ದಿಕ್ಕಿನಲ್ಲಿ ತೆರಳ್ತಾ ಇದ್ದಂತಹ ಪ್ರಕರಣ ರಾಜ್ಯ ಸರ್ಕಾರದ ವಿರುದ್ಧವಾಗಿ ತಿರುಗಲಿಕ್ಕೆ ದೇವರಾಜೇಗೌಡರು ಪ್ರಮುಖವಾಗಿ ಕಾರಣ. ಯಾಕಂತ ಹೇಳಿದ್ರೆ ಒಂದು ಆಡಿಯೋವನ್ನು ರಿಲೀಸ್ ಮಾಡಿ ಬೆಂಗಳೂರಿನಲ್ಲಿ ತೀರಾ ಮುಜುಗರಕ್ಕೆ ಸರ್ಕಾರವನ್ನು ಈಡು ಮಾಡಿದ್ರು. ಗಂಭೀರ ಆರೋಪವನ್ನು ಕೂಡ ದೇವರಾಜೇಗೌಡ ಮಾಡಿದ್ರು. ಇದೀಗ ಹಾಸನ ಜಿಲ್ಲೆಯ ಹೊಳೆನರಸೀಪುರ ನಗರದ ಠಾಣೆಯಲ್ಲಿ ದೇವರಾಜೇಗೌಡರ ವಿರುದ್ಧವಾಗಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಏಪ್ರಿಲ್ 1ನೇ ತಾರೀಕು ಲೈಂಗಿಕ ದೌರ್ಜನ್ಯ ವಿರುದ್ಧವಾಗಿ ದೇವರಾಜೇಗೌಡರಿಗೆ ಈಗ ಪ್ರಕರಣ ದಾಖಲಿದ್ದು. ಅದು ಈಗ ಐಪಿಸಿ ಸೆಕ್ಷನ್ 376 ಅಡಿಯಲ್ಲಿ ಅತ್ಯಾಚಾರ ಪ್ರಕರಣವಾಗಿ ಬದಲಾಯಿಸಿಕೊಂಡು ಇವಾಗ ದೇವರಾಜೇಗೌಡರನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅವರನ್ನ ಬಂಧನ ಮಾಡಲಾಗಿದೆ. ಈಗ ಹಾಸನ ಪೊಲೀಸರು, ಹೊಳೆನರಸೀಪುರ ನಗರ ಪೊಲೀಸರು ಈಗ ಅವರನ್ನ ಏನು ಪ್ರೊಸೀಜರ್ಸ್ ಇದೆ, ಪ್ರೊಸೀಜರ್ಸ್ ಅನ್ನು ಮುಗಿಸಿಕೊಂಡು ಅವರನ್ನ ಹಾಸನ ಜಿಲ್ಲೆಗೆ ಹಸ್ತಾಂತರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಅವರು ಹೊಳೆನರಸೀಪುರ ಪೊಲೀಸರು ಈಗಾಗಲೇ ಚಿತ್ರದುರ್ಗ ಜಿಲ್ಲೆಗೆ ಹೋಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಮುಂದೆ ಈ ಒಂದು ಪ್ರಕರಣ ಏನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ನನಗೆ ಮುಂಚಿತವಾಗಿ ಗೊತ್ತಿತ್ತು, 6 ತಿಂಗಳ ಹಿಂದೆ ನನಗೆ ಇವೆಲ್ಲ ವಿಡಿಯೋಗಳು ನನ್ನ ಜೊತೆ ಇತ್ತು ಎಂಬಂತ ಹೇಳಿಕೆಯನ್ನ ಮೊದಲಿಂದ ಕೊಟ್ಕೊಂಡ್ ಬರ್ತಿದ್ರು. ಇದರಲ್ಲಿ ದೇವರಾಜೇಗೌಡರನ್ನ ಮೊದಲು ಅರೆಸ್ಟ್ ಮಾಡಬೇಕು ಎಂಬಂತಹ ಹೇಳಿಕೆಯನ್ನ ಹಲವಾರು ಜನರು ಆಗ್ರಹವನ್ನು ಮಾಡ್ತಿದ್ರು. ಆದ್ರೆ ಇದೀಗ ದೇವರಾಜೇಗೌಡರ ಅರೆಸ್ಟ್ ವೈಯಕ್ತಿಕ ಕಾರಣಕ್ಕೋಸ್ಕರವಾಗಿ ಅರೆಸ್ಟ್ ಆಗಿರೋದು ಯಾವೆಲ್ಲ ಕುತೂಹಲ ಮೂಡಿಸಿದೆ ಎಂಬುದು ಕಾದು ನೋಡಬೇಕಾಗಿತ್ತು ಚೇತನ್. ಕೃಷ್ಣಮೂರ್ತಿನ ನಾಳೆ ವಿಚಾರಣೆ ಬಳಿಕ ದೇವರಾಜೇಗೌಡರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಖಂಡಿತವಾಗಿಯೂ ಈಗಾಗಲೇ ಹಿರಿಯೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂಧನ ಆಗೋಗಿದೆ. ಯಾಕೆಂತ ಹೇಳಿದ್ರೆ 376 ಐಪಿಸಿ 376 ನ ಅಡಿಯಲ್ಲಿ ದೇವರಾಜೇಗೌಡರ ಬಂಧನ ಆಗಿದೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧ ಮೊದಲು ದೇವರಾಜೇಗೌಡರಿಗೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ 354 ನ ಐಪಿಸಿ ಸೆಕ್ಷನ್ 354 ನ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಇದು ಹಾಸನದ ನ್ಯಾಯಾಲಯದ ವ್ಯಾಪ್ತಿಯಲ್ಲೂ ಕೂಡ ಈಗ ವಿಚಾರಣೆ ನಡೆದಿರತಕ್ಕಂಥದ್ದು. ಏನು ಈ 8ನೇ ತಾರೀಕು ವಿಚಾರಣೆಗೆ ಕೇಸ್ 8ನೇ ತಾರೀಕು ಬಂದಿತ್ತು. ಆದ್ರೆ ಈ ನ್ಯಾಯಾಲಯ 15ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿತ್ತು. 15ನೇ ತಾರೀಕಿಗೆ ವಿಚಾರಣೆ ಬರುವಂತಹ ಸಂದರ್ಭದಲ್ಲೇ ಈ ಒಂದು ಪ್ರಕರಣವನ್ನ 354 ಎಗೆ ಏನು ಪ್ರಕರಣ ದಾಖಲಾಗಿತ್ತು ಇದನ್ನ 376ಗೆ ಪೊಲೀಸ್ ಇಲಾಖೆ ಈಗಾಗಲೇ 376ಗೆ ಬದಲಾಯಿಸಿಕೊಂಡಿದೆ. ಈಗ ಅತ್ಯಾಚಾರ ಪ್ರಕರಣವಾಗಿ ಈಗ ಬದಲಾಗಿರೋದ್ರಿಂದ ದೇವರಾಜೇಗೌಡರನ್ನ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ನಿಚ್ಚಳಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ದೇವರಾಜೇಗೌಡರ ಅರೆಸ್ಟ್ ಮಾಡಲಾಗಿದೆ. ಹಾಸನ ಜಿಲ್ಲೆಗೆ ಇವರನ್ನ ಕರ್ಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೋ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೋ ಎಂಬುದು ಈಗ ಕುತೂಹಲಕಾರಿ ಆಗಿರ್ತಕ್ಕಂಥ ವಿಚಾರ.
ಆದ್ರೆ ದೇವರಾಜೇಗೌಡರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ನಂತರದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಈಗ ಅವರೇ ಆ ಬಂಧನ ಆಗಿರೋದು. ಮುಂದೆ ಯಾವ ರೀತಿಯಾದಂತಹ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಎಂಬುದನ್ನು ನಾವು ನೋಡ್ಬೇಕಾಗಿರ್ತಕ್ಕಂಥ ಚೇತನ್. ಓಕೆ ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಇನ್ನು ಖಾಕಿಯಿಂದ ಬಿಜೆಪಿ ಮುಖಂಡ ದೇವರಾಜೇಗೌಡ ಲಾಕ್ ಆಗಿರುವಂತದ್ದು, ಪೊಲೀಸರ ಬಲೆಗೆ ದೇವರಾಜೇಗೌಡ ಸಿಕ್ಕಿ ಬಿದ್ದಿದೆ. ರೋಚಕವಾಗಿದೆ. ನ್ಯೂಸ್ 18 ಕನ್ನಡಗೆ ಸಿಕ್ಕಿದೆ ದೇವರಾಜೇಗೌಡ ಲಾಕ್ ಆದಂತ ಕಥೆ. ಹೆಂಗ್ ಲಾಕ್ ಆದ್ರು, ಪೊಲೀಸರು ಇವ್ರನ್ನ ಹೆಂಗೆ ಟ್ರೇಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನ್ಯೂಸ್ 18 ನಲ್ಲಿ ಇಂಚಿಂಚಾದಂತ ಮಾಹಿತಿ ಇದೆ. ಹಾಗಿದ್ರೆ ದೇವರಾಜೇಗೌಡ ಲಾಕ್ ಆಗಿದ್ದೇಗೆ, ಯಾವ ರೀತಿಯಾಗಿ ಪೊಲೀಸರು ಇವ್ರನ್ನ ಟ್ರೇಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಖಾಕಿಯಿಂದ ಬಿಜೆಪಿ ಮುಖಂಡ ದೇವರಾಜೇಗೌಡ ಲಾಕ್ ಆಗಿರುವಂತದ್ದು. ಈಗ ವಿಚಾರಣೆ ಮಾಡಬೇಕಾಗುತ್ತೆ. ವಿಚಾರಣೆ ಆದ ಬಳಿಕ ಅವರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ದೇವರಾಜೇಗೌಡ, ಬಿಜೆಪಿ ಮುಖಂಡ ಹಾಗೂ ವಕೀಲರು ಆಗಿರುವಂತಹ ದೇವರಾಜೇಗೌಡ. ಹಾಗಿದ್ರೆ ದೇವರಾಜೇಗೌಡ ಲಾಕ್ ಆಗಿದ್ದೇಗೆ ಅನ್ನೋದಾದ್ರೆ, ಪೆನ್ಡ್ರೈವ್ ಕೇಸ್ನಲ್ಲಿ ವಿಚಾರಣೆಗೆ, ಈ ಪೆನ್ಡ್ರೈವ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದಾಗಿತ್ತು. ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಹಿರಿಯೂರು ಟೋಲ್ ಬಳಿ ದೇವರಾಜೇಗೌಡರನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಇಲ್ಲಿ ದೂರು ಪ್ರತಿದೂರುಗಳ ಆದ ಬಳಿಕ ಈ ಕೇಸ್ ಬಹಳಷ್ಟು ಚುರುಕಾಗುತ್ತೆ. ಅದಾದ ಬಳಿಕ ಪೊಲೀಸರು ಕೂಡ ಈ ಕೇಸ್ನ ಬೆನ್ನತ್ತಿದಾಗ ದೇವರಾಜೇಗೌಡರನ್ನ ಬಂಧನ ಮಾಡೋದಕ್ಕೆ ಮುಂದಾಗ್ತಾರೆ. ಮತ್ತೊಂದು ಕಡೆ ನ್ಯೂಸ್ 18 ಕನ್ನಡಗೆ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಸಿಕ್ಕಿರುವಂಥದ್ದು. ಅವರು ಹಿರಿಯೂರು ಠಾಣೆಯಲ್ಲಿ ಕೂತಿರುವಂಥ, ಬಂಧನ ಆದಂತಹ ಸಂದರ್ಭದಲ್ಲಿ ಅವರು ಕೂತಿರುವಂತಹ ಫೋಟೋ ಕೂಡ ಸಿಕ್ಕಿರುವಂಥದ್ದು. ಮತ್ತೊಂದು ಕಡೆ ಅವರು ಕಾರಲ್ಲಿ ತೆರಳುವಂತಹ ಸಂದರ್ಭದಲ್ಲಿ ಹಿರಿಯೂರು ಟೋಲ್ ಬಳಿಯೇ ದೇವರಾಜೇಗೌಡನನ್ನ ಬಂಧನ ಮಾಡ್ತಾರೆ, ವಶಕ್ಕೆ ಪಡ್ಕೊಳ್ತಾರೆ ಪೊಲೀಸರು. ಈ ಎರಡೂ ಚಿತ್ರಣಗಳು ನ್ಯೂಸ್ 18ಗೆ ಸಿಕ್ಕಿರುವಂಥದ್ದು. ಹಿರಿಯೂರು ಬಳಿ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ದೇವರಾಜೇಗೌಡನನ್ನ ಬಂಧನ ಮಾಡಲಾಗಿರುವಂಥದ್ದು. ಏಪ್ರಿಲ್ 1ನೇ ತಾರೀಕು ಸಂತ್ರಸ್ತೆ ದೂರು ಕೊಟ್ಟಿದ್ರು. ಸೊ ಆ ದೂರಿನ ಆಧಾರದ ಮೇಲೆ ವಕೀಲ ಹಾಗೇನೆ ಬಿಜೆಪಿ ಮುಖಂಡರಾಗಿರುವಂಥ ದೇವರಾಜೇಗೌಡನ ಬಂಧನ ಆಗಿದೆ. ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಈ ಕೇಸ್ನ ಎಲ್ಲ ವಿವರವನ್ನ ಪಡ್ಕೊಳ್ಬೇಕಾಗುತ್ತೆ. ಅದಾದ ಬಳಿಕ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಭಾರಿ ಸದ್ದು ಮಾಡ್ತಾ ಇದೆ. ಪ್ರಜ್ವಲ್ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿಗಳು ಹೊರಬಿರ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ಈತನ ಬಂಧನನೇ ಬಹಳಷ್ಟು ರೋಚಕ ಅಂತ ಹೇಳಲಾಗ್ತಾ ಇದೆ. ಹೇಗೆಲ್ಲ ಬಂಧನ ಆಯ್ತು ಇತ್ತು, ಯಾವ ರೀತಿಯಾಗಿ ಟ್ರೇಸ್ ಮಾಡಿದ್ರು ಪೊಲೀಸರು ಅಂತ? ಚೇತನ್, ಒಂದು ಕಡೆ SIT ಅಧಿಕಾರಿಗಳು ಇವತ್ತು ದೇವರಾಜೇಗೌಡರಿಗೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಸರ್ವ್ ಮಾಡ್ಕೊಂಡಿದ್ರು. ಆದರೆ ಇದರ ಬೆನ್ನಲ್ಲೇ ದೇವರಾಜೇಗೌಡ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಅಷ್ಟೇ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಈ ಮಧ್ಯೆ ಹೊಳೆನರಸೀಪುರ ಟೌನ್ ಪೊಲೀಸರು ಕೂಡ ಅಷ್ಟೇ ದೇವರಾಜೇಗೌಡರನ್ನ ಹುಡುಕೊಂಡು ಬಂದಿದ್ರು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ದೇವರಾಜೇಗೌಡರ ವಿರುದ್ಧವಾಗಿ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ 2 FIR ದಾಖಲಾಗಿರುವಂತದ್ದು. ಒಂದು ಜಾತಿ ನಿಂದನೆ ಅಡಿಯಲ್ಲಿ ಒಂದು ಕೇಸ್ ದಾಖಲಾಗಿದ್ರೆ, ಮತ್ತೊಂದು ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಕೂಡ ಅಷ್ಟೇ ಒಂದು ಪ್ರಕರಣ ದಾಖಲಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಜಾತಿ ನಿಂದನೆ ಪ್ರಕರಣ ಅತಿ ಗಂಭೀರವಾದಂತಹ ಪ್ರಕರಣ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಹುಡುಕೊಂಡು ಬೆಂಗಳೂರಿಗೂ ಕೂಡ ಬರ್ತಾರೆ. ಒಂದ್ ಕಡೆ ಯಾವಾಗ ಹೊಳೆನರಸೀಪುರ ಪೊಲೀಸರು ಕೂಡ ಅಷ್ಟು ಹುಡುಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಗೊತ್ತಾಗುತ್ತೆ. ಒಂದ್ ಕಡೆ SIT ಅಧಿಕಾರಿಗಳ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಆತ ರಿಸೀವ್ ಮಾಡ್ಕೊಡೋದಿಲ್ಲ. ಒಂದ್ ಕಡೆ ಪೊಲೀಸರಿಗೂ ಕೂಡ ಸಿಗೋದಿಲ್ಲ. ಮತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಅಜ್ಞಾತ ಸ್ಥಳಕ್ಕೆ ಹೋಗ್ತಾರೆ. ಅಜ್ಞಾತ ಸ್ಥಳಕ್ಕೆ ಹೋದಂತ ಟೈಮ್ ನಲ್ಲಿ ಪೊಲೀಸರು ಎಲ್ಲಾ ಕಡೆ ಹುಡುಕಾಟ ಮಾಡ್ತಾರೆ. ಆದ್ರೆ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋನು ಕೂಡ ಮಾಡಾಕ್ತಾರೆ. ವಿಡಿಯೋದಲ್ಲಿ ನಾನು ಎಲ್ಲೂ ಕೂಡ ಅಷ್ಟೇ ನಾಪತ್ತೆಯಾಗಿಲ್ಲ, ನಾನು ನನ್ನ ಫ್ಯಾಮಿಲಿ ಜೊತೆಯಾಗಿ ಒಂದು ದೇವಸ್ಥಾನಕ್ಕೆ ಟ್ರಿಪ್ ಹೋಗ್ತಾ ಇದ್ದೀನಿ, 3 ದಿನ ಟ್ರಿಪ್ ಹೋಗ್ತೀನಿ ಅನ್ನುವಂತ ಒಂದು ವಿಡಿಯೋನು ಕೂಡ ಬಿಡ್ತಾರೆ. ಆದ್ರೆ ಈ ವಿಡಿಯೋನ ಅಪ್ಲೋಡ್ ಮಾಡುವಂತ ಟೈಮ್ ನಲ್ಲಿ ಆತನ ಮೊಬೈಲ್ ಕೂಡ ಅಷ್ಟೇ ಆನ್ ಆಗಿರುತ್ತೆ. ಆತ ಮೊಬೈಲ್ ಆನ್ ಆದಂತ ಸಂದರ್ಭದಲ್ಲಿ ಅದರ ಒಂದು ಟವರ್ ಲೊಕೇಶನ್ ಅನ್ನ ಜಾಡ ನಡೆದಂತ ಪೊಲೀಸರು ಹಿರಿಯೂರು ಟೋಲ್ ನ ಬಳಿ ಆತನನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಸದ್ಯಕ್ಕೆ ವಶಕ್ಕೆ ಪಡೆದು ಹಿರಿಯೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡಿಸಿದ ಅದರ ಒಂದು ಎಕ್ಸ್ಕ್ಲೂಸಿವ್ ಆದಂತ ಒಂದು ಫೋಟೋ ಕೂಡ ಅಷ್ಟೇ ನ್ಯೂಸ್ 18 ಸ್ಕ್ರೀನ್ ನ ಮೇಲೆ ಬರ್ತಾ ಇದೆ. ಯಾಕಂದ್ರೆ ಸದ್ಯಕ್ಕೆ ಹಿರಿಯೂರು ಪೊಲೀಸರು ಅದನ್ನು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಹಿರಿಯೂರು ಪೊಲೀಸ್ ಸ್ಟೇಷನ್ ಯಾವುದೇ ಪ್ರಕರಣ ಇಲ್ಲದ ಕಾರಣಕ್ಕೋಸ್ಕರ ಯಾವುದೇ ಇಂಟ್ರಾಗೇಷನ್ ಕೂಡ ಮಾಡ್ತಿಲ್ಲ. ಕೇವಲ ಹೊಳೆನರಸೀಪುರ ಟೌನ್ ಪೊಲೀಸರು ಬರೋರು ಕೂಡ ಅಷ್ಟೇ ಅವರನ್ನ ಅಲ್ಲಿ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳುವಂಥದ್ದು ಇವರ ಕರ್ತವ್ಯ ಕೂಡ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಸದ್ಯಕ್ಕೆ ಸ್ಟೇಷನ್ ಇದ್ದಾರೆ. ಸದ್ಯಕ್ಕೆ ದೇವರಾಜೇಗೌಡ ಕೂಡ ಅಷ್ಟೇ ಯಾರ ಪೊಲೀಸರ ಜೊತೆ ಏನು ಕೂಡ ಮಾತನಾಡದೆ ಆ ಒಂದು ಫೋಟೋದಲ್ಲಿ ಗಮನಿಸ್ತಾ ಇರ್ಬೋದು. ಆತ ನಿದ್ದೆಗೆ ಜಾರುವಂತ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ರೆ ಬಹುತೇಕ 1 ಅಥವಾ 1:30 ಟೈಮ್ಗೆ ಹಿರಿಯೂರು
ಪೊಲೀಸ್ ಸ್ಟೇಷನ್ಗೆ ಈ ಹೊಳೆನರಸೀಪುರ ಟೌನ್ ಪೊಲೀಸರು ಕೂಡ ಹೋಗ್ತಾರೆ. ಬಹುತೇಕ ಮಧ್ಯರಾತ್ರಿ ಆತನನ್ನ ಕರ್ಕೊಂಡು ಬಂದ್ಬಿಟ್ಟು ನಾಳೆ ಬೆಳಿಗ್ಗೆ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಕ್ಕೆ, ನಾಳೆ ಗೌರ್ಮೆಂಟ್ ಹಾಲಿಡೇ ಇದ್ದಂತ ಕಾರಣಕ್ಕೋಸ್ಕರ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಿ ಬಹುತೇಕ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಎರಡೂ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತ ಅಗತ್ಯತೆ ಇದೆ. ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಮತ್ತೊಂದು ಜಾತಿ ನಿಂದನೆ ಪ್ರಕರಣ. ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಅಗತ್ಯತೆ ಇರುವಂತ ಕಾರಣಕ್ಕೋಸ್ಕರ ಬಹುತೇಕ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಅಗತ್ಯತೆ ಇಲ್ಲ ಅಂದಂತ ಪಕ್ಷದಲ್ಲಿ, ಯಾಕಂದ್ರೆ ಬೆಳಗಿನ ಜಾವದವರೆಗೂ ಕೂಡ ಇವರ ಕಸ್ಟಡಿಯಲ್ಲಿ ಇರ್ತಾರೆ, ಆ ಒಂದು ಟೈಮ್ ನಲ್ಲಿ ಅಂದ್ರು ಅವರು ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಟ್ಟು ಹೇಳಿಕೆಯನ್ನು ಕೊಟ್ಟಂತಹ ವೇಳೆಯಲ್ಲಿ ಆ ಒಂದು ಹೇಳಿಕೆ ಆಧಾರದ ಮೇಲೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆಯೂ ಇರುತ್ತೆ. ಆದರೆ ತನಿಖಾಧಿಕಾರಿಗಳು ನಾಳೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ, ಅಥವಾ ಕಸ್ಟಡಿಗೆ ಬೇಡ ನಮಗೆ ನ್ಯಾಯಾಂಗ ಬಂಧನ ಕೊಡಿ ಅಂತಾನೂ ಕೂಡ ಹೇಳ್ತಾರೆ ಅನ್ನುವಂಥದ್ದು ಬಹುತೇಕ ನಾಳೆ ಮಧ್ಯಾಹ್ನದ ವೇಳೆಗೆ ಗೊತ್ತಾಗುತ್ತೆ. ಚೇತನ್, ಎಸ್ ಮಂಜು, ಈಗ ಇನ್ನೊಂದು ವಿಚಾರ, SIT ನೋಟಿಸ್ ಕೊಟ್ಟಿತ್ತು. ಈಗ ನಾಳೆ ವಿಚಾರಣೆ ಸಂದರ್ಭದಲ್ಲಿ ಈ ಪ್ರಜ್ವಲ್ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಏನಾದರೂ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆಯಾ? ಸದ್ಯಕ್ಕೆ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅವರು ಇನ್ವೆಸ್ಟಿಗೇಷನ್ ಕೂಡ ಮಾಡುವಂತ ಅಗತ್ಯತೆ ಇರೋದಿಲ್ಲ ಇಲ್ಲಿ. ಯಾಕಂದ್ರೆ ಅವರಿಗಿರುವಂತದ್ದು ಕೇವಲ 2 ಕೇಸ್ ಅವರಲ್ಲಿ ಏನು ರಿಜಿಸ್ಟರ್ ಆಗಿತ್ತು ಆ ಒಂದು ಕೇಸ್ನ ಸಂಬಂಧವಾಗಿ ಮಾತ್ರ ಎನ್ಕ್ವೈರಿ ಮಾಡ್ತಾರೆ. ಅದು ಬಿಟ್ಟರೆ SIT ಅಧಿಕಾರಿಗಳು ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಂತ ತನಿಖೆ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ SIT ಅಧಿಕಾರಿಗಳು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗುವಂತ ಒಂದು ನೋಟಿಸ್ ಕೂಡ ಅಷ್ಟೇ ಕೊಟ್ಟಿದ್ರು. ಆದ್ರೆ ನೋಟಿಸ್ ಅನ್ನು ಆತ ಸ್ವೀಕಾರ ಮಾಡಿರಲಿಲ್ಲ. ಜೊತೆಗೆ SIT ಅಧಿಕಾರಿಗಳ ಕಚೇರಿಗೂ ಕೂಡ ಹೋಗಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೊಳೆನರಸೀಪುರ ಪೊಲೀಸರು SIT ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ. ಕೇವಲ ಅವರ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು 2 FIR ಆಗಿತ್ತು ಆ ಒಂದು FIR ಗೆ ಸಂಬಂಧಪಟ್ಟಂತೆ ಮಾತ್ರ ಅವರಿಂದ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಪೊಲೀಸರು ಮುಂದಾಗ್ತಾರೆ. ಚೇತನ್, ಓಕೆ ಫೈನ್, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.